ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನೋಡಿ, ನಾನಿಲ್ಲಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿನ್ನೆ ವಿಡಿಯೋದಲ್ಲಿ ಮತ್ತು ಅದರ ಹಿಂದಿನ ವಿಡಿಯೋದಲ್ಲಿ ಒಂದೊಂದೇ ಡಿಸೈನ್ನ ಶೇರ್ ಮಾಡ್ಕೊಂಡಿದ್ದೆ ಅಲ್ವಾ. ಇವತ್ತಿನ ವಿಡಿಯೋದಲ್ಲಿ ನಾನು 2 ಡಿಸೈನ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಮೊದಲಿಗೆ ಪೆನ್ಸಿಲಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ನಾನು ಫ್ರೀ ಹ್ಯಾಂಡಲ್ಲೇ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಯಾವುದೇ ರೀತಿ ಟ್ರೇಸಿಂಗ್ ಎಲ್ಲ ಮಾಡ್ಕೊಂಡಿಲ್ಲ, ಓಕೆನಾ. ಅಂದರೆ ನೀವೇನಾದ್ರು ಡ್ರಾಯಿಂಗ್ ಎಲ್ಲ ಮಾಡ್ತೀರಾ ಅಂತಂದರೆ ತುಂಬಾ ಈಸಿಯಾಗಿ ಟ್ರೇಸ್ ಮಾಡ್ಕೊಳ್ಬೋದು. ಹಾಗೆ ಡ್ರಾಯಿಂಗ್ ಬಂದರೆ ಅಷ್ಟೇ ನಾವು ಡಿಸೈನ್ ಮಾಡೋದಕ್ಕಾಗೋದು, ಎಂಬ್ರಾಯ್ಡ್ರಿ ಕಲಿಯೋಕ್ಕಾಗೋದು ಅಂತ ಅಂದರೆ ಖಂಡಿತವಾಗ್ಲೂ ಇಲ್ಲ. ನೀವೇನಾದರೂ ಡ್ರಾಯಿಂಗೇ ಮಾಡೋದಕ್ಕೆ ಬರಲ್ಲ ನಮಗೆ ಅಂತ ಅಂದ್ರೂ ಸಹ ಅದಕ್ಕೆಲ್ಲ ಕೆಲವೊಂದು ಟ್ರಿಕ್ಸ್ಗಳಿದೆ. ಅದನ್ನು ಯೂಸ್ ಮಾಡಿಕೊಂಡು ನೀವು ಡ್ರಾಯಿಂಗ್ನ ಮಾಡ್ಕೊಳ್ಬೋದು. ಅದೆಲ್ಲ ಯಾವ ರೀತಿ ಯಾವ್ಯಾವ ಟ್ರಿಕ್ಸ್ಗಳೆಲ್ಲ ಯೂಸ್ ಮಾಡಬೇಕು ಅಂತ ಹೇಳಿ ನಾನು ಮುಂದಿನ ವೀಡಿಯೋಗಳಲ್ಲಿ ಹೇಳ್ತೀನಿ, ಓಕೆನಾ. ನಾನಿಲ್ಲಿ ಮೊದಲಿಗೆ ಜರಿ ಥ್ರೆಡ್ಡಲ್ಲಿ ವರ್ಕ್ ಹಾಕ್ಕೊಂಡ್ಮೇಲೆ ಜಸ್ಟ್ ರಫ್ ಸ್ಕೆಚ್ ಹಾಕ್ಕೊಂಡ್ರೆ ಸಾಕು. ಈ ರೀತಿ ನೀವೇನಾದ್ರು ಡಿಸೈನ್ ಪರ್ಫೆಕ್ಟಾಗಿ ಮಾಡ್ತೀರಾ ಅಂತಂದರೆ ಸುಮ್ಮನೆ ರಫ್ ಸ್ಕೆಚ್ ಹಾಕ್ಕೊಂಡು ಮಾಡಿದ್ರು ಓಕೆನಾ. ಇಲ್ಲ ನಾವು ಡಿಸೈನಲ್ಲಿ ಪರ್ಫೆಕ್ಟ್ ಆಗಿಲ್ಲ ಅಂತಂದರೆ ಡ್ರಾಯಿಂಗಲ್ಲಾದ್ರೂ ಪರ್ಫೆಕ್ಟಾಗಿರಬೇಕು, ಓಕೆನಾ. ನೋಡಿ, ನಾನಿಲ್ಲಿ ಫ್ಲವರ್ನ ಪರ್ಪಲ್ ಕಲರ್ ಸಿಲ್ಕ್ ಥ್ರೆಡ್ಡಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಕಾಂಟ್ರಾಸ್ಟಲ್ಲಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ನಾವು ಯಾವುದೇ ಬ್ಲೌಸ್ ಮೇಲಾಗಲಿ, ಸ್ಯಾರಿ ಪಲ್ಲುವಾಗಲಿ ನಾವೇನಾದ್ರು ಎಂಬ್ರಾಯ್ಡ್ರಿ ವರ್ಕ್ ಮಾಡ್ತೀವಿ ಅಥವಾ ಹ್ಯಾಂಡ್ ವರ್ಕ್ ಮಾಡಿಸ್ತೀವಿ ಅಂತಂದರೆ ಕಾಂಟ್ರಾಸ್ಟಲ್ಲಿ ಬ್ಲೌಸು ಅಥವಾ ಸ್ಯಾರಿ ಇದ್ರೇ ವರ್ಕ್ ಅನ್ನೋದು ತುಂಬ ಹೈಲೈಟ್ ಆಗೋದು. ಆದಷ್ಟು ನೀವೇನಾದ್ರು ಸೆಲ್ಫ್ ಕಲರೆಲ್ಲ ಹಾಕ್ತೀರಾ ಇದೇ ಸ್ಯಾರಿ ಅಂತಂದರೆ ಆಲ್ಮೋಸ್ಟ್ ಅದಕ್ಕೆ ಯಾವ ಕಲರ್ ಜರಿ ಬಂದಿರುತ್ತೆ ನೋಡಿಕೊಂಡು ಜರಿ ವರ್ಕ್ ಮಾಡಿಸ್ಬೇಕಾಗುತ್ತೆ ಅಷ್ಟೇ. ನೀವೇನಾದ್ರು ಹ್ಯಾಂಡ್ ವರ್ಕ್ ಮಾಡಿಸ್ತೀರಾ ಅಂತಂದ್ರೂ ಜಸ್ಟು ಬೀಡ್ ವರ್ಕ್ ಮಾಡಿಸ್ಕೊಳ್ಬೇಕಾಗತ್ತೆ. ಹಾಗೆ ಕೆಲವೊಂದಷ್ಟು ಜನ ಕೇಳಿದರು, ಈ ರೀತಿ ಫ್ಲವರ್ನ ಹಾಕೊಳ್ಳೋದು ಯಾವ ರೀತಿ ತಿಳಿಸ್ಕೊಡಿ ಅಂತೇಳಿ ವಾಟ್ಸಪ್ ಮಾಡಿದರು. ನೋಡಿ, ಫಸ್ಟಿಗೆ ಔಟ್ಲೈನ್ ಕೊಟ್ಕೊಂಡು ಅದರೊಳಗಡೆ ಫಿಲ್ಲಿಂಗ್ ಮಾಡ್ಕೊಳ್ಳೋದು ಅಷ್ಟೇ ಇರುತ್ತೆ. ಮತ್ತು ಇದನ್ನು ಇನ್ನೂ ಒಂದು ರೀತಿಲಿ ಹಾಕ್ಬೋದು. ಅದನ್ನು ಯಾವ್ದಾದ್ರು ಇನ್ನೊಂದು ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಇದು ಸಿಂಪಲ್ಲಾಗಿ ಅಂದರೆ ನೀಟ್ ಫಿನಿಶಿಂಗ್ ಬರುತ್ತೆ, ತುಂಬ ಚೆನ್ನಾಗಿ ಕಾಣುತ್ತೆ ಈ ರೀತಿ ಫ್ಲವರ್ಸ್ ಎಲ್ಲ. ನಾನು ಆನ್ಲೈನ್ ಕ್ಲಾಸ್ವರೆಗೆ ಫ್ಲವರ್ಸ್ ಫಿಲ್ಲಿಂಗ್ ಮಾಡಬೇಕಾದ್ರೆ ಕ್ಲಾಸಸ್ ಹಾಕ್ಕೊಟ್ಟಿದ್ದೆ ಅಲ್ವಾ, ಅದರಲ್ಲಿ ನಾನು ತೋರಿಸ್ಕೊಟ್ಟಿದ್ದೀನಿ ಇದನ್ನು ಯಾವ ರೀತಿ ಈ ಥರ ಫ್ಲವರ್ ಬಂದಾಗ, ಪೆಟಲ್ಸ್ಗಳು ಬಂದಾಗ ಫಿಲ್ ಮಾಡ್ಕೊಳ್ಬೇಕು ಅಂತ ಹೇಳಿ. ನೋಡಿ, ಈ ರೀತಿ ಜಸ್ಟ್ ಅದರೊಳಗಡೆ ಫಿಲ್ಲಿಂಗ್ ಮಾಡಿಕೊಂಡು ಔಟ್ಲೈನ್ ಕೊಟ್ಕೊಂಡ್ರೆ ಆಗುತ್ತೆ. ನೀವು ಬೇಕಾದ್ರೆ ಕಾಂಟ್ರಾಸ್ಟ್ ಅಂದರೆ ಜರಿ ಥ್ರೆಡ್ಡಲ್ಲೂ ಸಹ ಔಟ್ಲೈನ್ ಕೊಟ್ಕೊಂಡ್ರೂ ಸಹ ಫ್ಲವರ್ ಅನ್ನೋದು ಹೈಲೈಟ್ ಆಗುತ್ತೆ. ನಾನಿಲ್ಲಿ ಅದೇ ಕಲರಲ್ಲೇ ಔಟ್ಲೈನ್ ಕೊಟ್ಟಿದ್ದೀನಿ ಅಷ್ಟೇ. ಹಾಗೆ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಸರ್ಕಲ್ನಲ್ಲಿ ಯಾರಾದರೂ ಎಂಬ್ರಾಯ್ಡ್ರಿ ಕಲಿತಿದ್ದಾರೆ ಅಂತಂದರೆ ಆದಷ್ಟು ಆ ಥರದವ್ರಿಗೆ ನನ್ನ ವೀಡಿಯೋನ ಶೇರ್ ಮಾಡಿ, ತುಂಬಾ ಯೂಸ್ಫುಲ್ ಆಗುತ್ತೆ ಅನ್ಕೋತೀನಿ. ನೋಡಿ, ವರ್ಕ್ ಹಾಕ್ಕೊಂಡಿದ್ದ ತಕ್ಷಣ ಎಕ್ಸ್ಟ್ರಾ ಥ್ರೆಡ್ಡೆಲ್ಲ ರಿಮೂವ್ ಮಾಡಿಕೊಂಡು ಇಲ್ಲಿ ನೀವು ಫಸ್ಟೇ ಸುರುಳಿ ಹಾಕ್ಕೊಂಡಿದ್ರಲ್ವ, ಅಲ್ಲಿ ಟ್ರಯಾಂಗಲ್ ಶೇಪಲ್ಲಿ ಸ್ಪೇಸ್ ಇರುತ್ತೆ, ನಿಮ್ಗೆ ಅದು ಫಾರ್ಮ್ ಆಗಿರುತ್ತೆ ಟ್ರಯಾಂಗಲ್ ಶೇಪು. ಅದೇ ರೀತಿಯಾಗಿ ನೀವು ಫಿಲ್ಲಿಂಗ್ ಮಾಡ್ಕೊಳ್ತಾ ಹೋದರೆ ಆಯಿತು. ನಾನು ಪರ್ಪಲ್ ಸಿಲ್ಕ್ ಥ್ರೆಡ್ಡಲ್ಲೇ ಫಿಲ್ಲಿಂಗ್ ಮಾಡ್ಕೊಳ್ತಾ ಹೋಗ್ತಾ ಇದ್ದೀನಿ. ನೀವು ಬೇಕಿದ್ರೆ ಈ ಥರ ಟ್ರಯಾಂಗಲ್ ಶೇಪಲ್ಲಿ ಇಲ್ಲ ಅಂತಂದ್ರೂ ಒಂದೊಂದು ಬಟನ್ ಸ್ಟಿಚ್ನೂ ಸಹ ಹಾಕ್ಕೊಳ್ಬೋದು, ತುಂಬಾ ಚೆನ್ನಾಗಿ ಕಾಣುತ್ತೆ. ನೋಡಿ, ನಿಮ್ಮ ಟೇಸ್ಟು ನಿಮ್ಗೆ ಯಾವ ರೀತಿ ಇಷ್ಟ ಆಗುತ್ತೆ, ಯಾವ ರೀತಿ ಹಾಕಿದ್ರೆ ಚೆನ್ನಾಗಿ ಕಾಣುತ್ತೆ ಅಂತ ಅನ್ಕೋತೀರಾ ನೋಡಿ, ಆ ರೀತಿಯಾಗಿ ಹಾಕ್ಕೊಳ್ಬೋದು. ಮತ್ತು ನಾನಿಲ್ಲಿ ವೈಟ್ ಕಲರಲ್ಲಿ ಈ ರೀತಿ ಬಂಚಸ್ನ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ನೀವು 3 ಲೀಫ್ ಬಂಚಸ್ಸು ಹಾಕ್ಕೊಬೋದು, 5 ಲೀಫ್ ಬಂಚಸ್ಸು ಹಾಕ್ಕೊಳ್ಬೋದು. ನಾನಿವಾಗ ಏನು ಹಾಕ್ಕೋತಾ ಇದ್ದೀನಿ ಆ ರೀತಿ, ಅಥವಾ ಸಿಂಗಲ್ ಲೀಫಲ್ಲೂ ಸಹ ಹಾಕ್ಕೊಳ್ಬೋದು. ತುಂಬಾ ಚೆನ್ನಾಗಿ ಕಾಣುತ್ತೆ. ಅದು ನಿಮಗೆ ಟೇಸ್ಟ್ ಮತ್ತು ಕಸ್ಟಮರ್ ಟೇಸ್ಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಅವ್ರು ಯಾವ ರೀತಿ ವರ್ಕ್ ಇಷ್ಟಪಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಮತ್ತು ಸ್ಯಾರಿನಲ್ಲಿ ಯಾವ ರೀತಿ ಡಿಸೈನ್ ಬಂದಿರುತ್ತೆ ಅದ್ರ ಮೇಲೂ ಡಿಪೆಂಡ್ ಆಗಿ ನೀವು ವರ್ಕ್ ಮಾಡಬೇಕಾಗತ್ತೆ. ಈಗ ಸ್ಯಾರಿ ಫುಲ್ಲು ಮ್ಯಾಂಗೋ ಬಾರ್ಡರಲ್ಲಿ ಬಂದಿದೆ, ಮ್ಯಾಂಗೋ ಡಿಸೈನ್ಸ್ ಇದೆ ಅಂತ ಅಂದ್ಬಿಟ್ಟು ನೀವು ಅದ್ರ ಆಪೋಸಿಟಾಗಿ ಯಾವ್ದಾದ್ರು ವರ್ಕ್ ಮಾಡೋಕೆ ಹೋದ್ರೂ ಡಿಸೈನ್ ಅನ್ನೋದು ಅಷ್ಟೊಂದು ಚೆನ್ನಾಗಿ ಕಾಣಲ್ಲ. ನಿಮಗೆ ಮ್ಯಾಂಗೋದಲ್ಲೇ ಸ್ಯಾರಿ ಫುಲ್ಲು ಮ್ಯಾಂಗೋ ಶೇಪ್ ಬಂದಿದೆ ಅಂತಂದರೆ ನೀವು ಅದರಲ್ಲಿ ಮ್ಯಾಂಗೋ ಶೇಪ್ ಇಟ್ಕೊಂಡೆ ನೆಕ್ ಡಿಸೈನ್ ಮಾಡಿದಾಗ ತುಂಬಾ ಮ್ಯಾಚ್ ಆಗುತ್ತೆ. ಅದು ಬಿಟ್ಟು ನೀವೇನಾದ್ರು ಅದು ಅಂದರೆ ಕಸ್ಟಮರ್ ಏನಾದ್ರು ಸೆಲೆಕ್ಟ್ ಮಾಡ್ತಾರೆ ಅಂತಂದರೆ ಆಪ್ಷನ್ನೇ ಇರಲ್ಲ. ನೀವು ಒಂದು ಸಲ ಸಜೆಸ್ಟ್ ಮಾಡಬೇಕು, ಈ ರೀತಿ ಮಾಡಿಸ್ಕೊಡಿ, ಸ್ಯಾರಿ ಬಾರ್ಡರ್ ಈ ರೀತಿ ಬಂದಿದೆ ಅಲ್ವಾ, ಈ ಡಿಸೈನ್ ಮಾಡಿಸ್ಕೊಂಡ್ರೆ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ ನೀವು ಸಜೆಸ್ಟ್ ಮಾಡಿದ್ರೆ ಖಂಡಿತವಾಗ್ಲೂ ಕಸ್ಟಮರ್ಗಳು ಒಪ್ಕೋತಾರೆ. ಕೆಲವೊಬ್ರು ಕಸ್ಟಮರ್ಗೆ
ಬ್ಲೌಸ್ ಬಗ್ಗೆ ಆಗಿರ್ಬೋದು, ಸ್ಯಾರಿ ಬಗ್ಗೆ ಆಗಿರ್ಬೋದು ಅಷ್ಟೊಂದು ನಾಲೆಡ್ಜ್ ಇರಲ್ಲ. ನಾವು ಫಸ್ಟ್ ಟೈಮ್ ಹೊಲಿಸ್ತಾ ಇದ್ದೀವಿ, ನಾನು ತೀರಾ ಸ್ಯಾರಿನೇ ಉಡಲ್ಲ, ಅಪ್ರೂಪಕ್ಕೆ ಉಡೋದು, ನನಗೆ ಅಷ್ಟಾಗಿ ಗೊತ್ತಿಲ್ಲ ಅಂತ ಎಲ್ಲ ಹೇಳ್ತಾರಲ್ವ. ನಿಮ್ಗೆ ಗೊತ್ತಿರುತ್ತೆ ನಿಮ್ಮ ಕಸ್ಟಮರ್ಗೆ ಅವ್ರ ಟೇಸ್ಟ್ ಹೆಂಗಿರುತ್ತೆ ಅಂತ ಹೇಳಿ ಆಲ್ಮೋಸ್ಟ್ ಗೊತ್ತಿರುತ್ತೆ ಟೈಲರ್ಸ್ಗಳಿಗೆ. ನೀವು ಈ ರೀತಿ ಹಾಕಿಸ್ಕೊಳ್ಳಿ ಅಂತ ಸಜೆಸ್ಟ್ ಮಾಡಿದ್ರೆ ಖಂಡಿತವಾಗ್ಲೂ ಒಪ್ಕೋತಾರೆ. ಇಲ್ಲ ಕೆಲವು ಕಸ್ಟಮರು ಇಲ್ಲ ನಮ್ಗೆ ಇದೇ ರೀತಿ ವರ್ಕೇ ಬೇಕು, ಇದೇ ಮಾಡಿಕೊಡಿ ಅಂತ ಅಂದರೆ ಏನು ಮಾಡೋದಕ್ಕಾಗಲ್ಲ, ಅವ್ರು ಕೇಳಿದ್ದನ್ನು ನಾವು ಮಾಡಿಕೊಡ್ಬೇಕಾಗತ್ತೆ. ನೋಡಿ ನಾನಿಲ್ಲಿ ಇನ್ನೊಂದು ಡಿಸೈನು, ತುಂಬ ಸಿಂಪಲ್ ಡಿಸೈನು, ಜಸ್ಟು ಆರ್ಚ್ ಫಿಲ್ಲಿಂಗ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಪುಟ್ಟದಾಗೇ ಮಾಡ್ಕೊಳ್ತಾ ಇದ್ದೀನಿ, ನಾನು ಯಾವುದೇ ರೀತಿ ಮಾರ್ಕ್ ಮಾಡ್ಕೊಂಡಿಲ್ಲ ಇದಕ್ಕೆ. ಓಕೆ, ಇದು ತುಂಬ ರೆಗ್ಯುಲರಾಗಿ ಈ ಥರ ವರ್ಕ್ ಎಲ್ಲ ಬರ್ತಿರುತ್ತೆ. ಅದರಲ್ಲೂ ಮಿನಿಮಮ್ ಪ್ರೈಸಲ್ಲಿ ಇದೆಲ್ಲ ಮಾಡಿಕೊಡುವಂಥ ಡಿಸೈನ್ಸ್ ಆಗಿರುತ್ತೆ. ನಾನಿವಾಗ ಜರಿ ಥ್ರೆಡ್ ಹಾಕ್ಕೊಂಡು ಅದಕ್ಕೆ ಔಟ್ಲೈನ್ ಕೊಟ್ಕೊಳ್ತೀನಿ. ತುಂಬ ಅಂದರೆ ತುಂಬ ಈಸಿ ಇರುತ್ತೆ. ನೀವು ಬ್ರೇಕ್ ಬ್ಯಾಲೆನ್ಸ್ ಒಂದು ಕಲ್ತ್ಕೊಂಡ್ರೆ ಆರಾಮಾಗಿ ವರ್ಕ್ ಅನ್ನೋದನ್ನು ಕಸ್ಟಮರ್ ಯಾವ ವರ್ಕ್ ತೋರಿಸ್ತಾರೆ ಅದನ್ನು ಹಾಕ್ಕೊಡ್ಬೋದು. ತುಂಬಾ ಈಸಿ ಇರುತ್ತೆ. ಓಕೆನಾ. ಬ್ರೇಕ್ ಬ್ಯಾಲೆನ್ಸ್ ಕಲಿಯೋವರ್ಗನೂ ಕೆಲವೊಬ್ಬರಿಗೆ, ಅದರಲ್ಲೂ ನನಗೆ ಅನುಭವದ ಪ್ರಕಾರ ಹೇಳ್ತೀನಿ, ಕೆಲವೊಂದಷ್ಟು ಸ್ಟೂಡೆಂಟ್ಗೆ ಸ್ಟಾರ್ಟಿಂಗ್ ಒಂದು 3-4 ಡೇಸಲ್ಲಿ ನಾನು ಯಾಕಾದರೂ ಕ್ಲಾಸಿಗೆ ಸೇರಿಕೊಂಡು ಯಾಕಾದ್ರೂ ಬಂದು ನನ್ನ ಕೈಲಿ ಬರ್ತಿಲ್ಲ ಅಂತ ಹೇಳ್ತಾರೆ. ಬಟ್ ಕ್ಲಾಸಸ್ ಮುಗಿಯೋಷ್ಟರಲ್ಲಿ ನಾನು ಬಂದಿದ್ದಕ್ಕೂ ಸಾರ್ಥಕ ಆಯಿತು ಮೇಡಮ್, ನಾನು ತುಂಬಾ ಕಲ್ತಿದ್ದೀನಿ ಅಂತ ಹೇಳ್ತಾರೆ. ಆ ರೀತಿ ಹೇಳಿದಾಗ ನನಗೂ ಕೂಡ ತುಂಬಾ ಖುಷಿಯಾಗುತ್ತೆ. ಸ್ಟಾರ್ಟಿಂಗ್ ಅಂತೂ ಅವ್ರು ಏನಾದ್ರೂ ನನ್ನ ಕೈಲಿ ಆಗಲ್ಲ, ನನಗೆ ಮಾಡೋಕ್ಕಾಗಲ್ಲ ಅಂತ ಒಂದೊಂದು ಸಲ ಮುಖ ಎಲ್ಲ ಚಿಕ್ಕದು ಮಾಡ್ಕೊಂಡು ಬಿಡ್ತಾರಲ್ವ, ಆವಾಗ ನನಗೂ ತುಂಬ ಬೇಜಾರಾಗ್ತಿರುತ್ತೆ. ಇಲ್ಲ ಮಾಡ್ಬೋದು ಮಾಡಿ ಅಂತ ಕೊನೆಯಲ್ಲಿ ಕ್ಲಾಸಸ್ ಮುಗೀತಿದೆ ಅಂತಂದಾಗ ತುಂಬ ಚೆನ್ನಾಗಿ ಫಿನಿಶಿಂಗ್ ಅನ್ನೋದನ್ನು ತೆಗಿತಾರೆ. ಅದನ್ನು ನೋಡಿದಾಗ ಅವ್ರಿಗೆ ಕೇಳ್ತೀನಿ ನಾನು, ನೀವು ಫಸ್ಟ್ ಡೇನಲ್ಲಿ ಏನೇನಂತ ಹೇಳಿದ್ರಿ, ಕಲಿಯೋಕ್ಕೆ ಆಗಲ್ಲ ಅಂತ ಅಂದ್ರಿ, ಇವಾಗ ಹೇಗೆ ಅನ್ನಿಸ್ತಿದೆ ಅಂತ ಅಂದಾಗ ನಮಗಂತೂ ತುಂಬಾ ಖುಷಿ ಇದೆ. ಅದರಲ್ಲೂ ಟ್ರೇಸಿಂಗ್ ಬಗ್ಗೆ ಅಂತೂ ನನಗೆ ಸ್ವಲ್ಪನೂ ನಾಲೆಡ್ಜ್ ಇರಲಿಲ್ಲ, ತುಂಬಾ ಕಲ್ತಿದ್ದೀನಿ ಅಂತ ಹೇಳ್ತಾರಲ್ವ, ಆ ರೀತಿ ಹೇಳಿದಾಗ ನನಗೂ ತುಂಬ ಖುಷಿ. ಮತ್ತು ನಾನು ತೊಗೊಂಡಿರುವಂಥ ದುಡ್ಡಿಗೆ ಮತ್ತು ನಾನು ಅವರು ಕೊಟ್ಟಿರುವಂಥ ಟೈಮ್ಗೆ ಒಂದು ವ್ಯಾಲ್ಯೂ ಆವಾಗ ಸಿಗುತ್ತೆ. ನೋಡಿ, ಅದು ಆರ್ಚ್ ಫಿಲ್ಲಿಂಗ್ ಎಲ್ಲ ಔಟ್ಲೈನ್ ಕೊಟ್ಕೊಂಡಾದಮೇಲೆ ನಾನು ರೆಡ್ ಕಲರಲ್ಲಿ ಬಂಚಸ್ನ ಹಾಕ್ಕೊಳ್ತಾ ಇದ್ದೀನಿ. 5 ಲೀಫ್ ಬಂಚಸ್ಸು ತುಂಬ ಚಿಕ್ಕದಾಗಿ ನಿಮಗೆ ಈ ವರ್ಕು ಲೇಸ್ ಹಚ್ಚಿದಾಗ ಯಾವ ರೀತಿ ಕಾಣುತ್ತೆ ನೋಡಿ, ಆ ರೀತಿ ಲೇಸ್ ಹಚ್ಚಿರೋ ಟೈಪಲ್ಲೇ ಕಾಣುತ್ತೆ. ತುಂಬ ಚೆನ್ನಾಗಿ ಕಾಣುತ್ತೆ. ಅದರಲ್ಲೂ ಆಫೀಸ್ ಕೆಲ್ಸಕ್ಕೆ ಹೋಗೋರಿಗೆ ಮತ್ತು ಟೀಚರ್ ಕೆಲ್ಸಕ್ಕೆ ಹೋಗೋರ್ಗಂತೂ ತುಂಬ ಮಾಡಿಸಿರೋ ವರ್ಕ್ ಆಗಿರುತ್ತೆ. ಓಕೆನಾ. ನೋಡಿ ನಾನಿಲ್ಲಿ ಡಬಲ್ ಔಟ್ಲೈನ್ ಕೊಟ್ಕೊಂಡಿದ್ದೆ ಅಲ್ವಾ, ಅದ್ರ ಮಧ್ಯದಲ್ಲೇ ಮತ್ತೆ ಒಂದು ರೆಡ್ ಕಲರ್ ಸಿಲ್ಕ್ ಥ್ರೆಡಲ್ಲೇ